ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ಮೀನು ಬೆಳೆಸಿ ಒಂದು ಒಳ್ಳೆ ಮಸಾಲ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಅಥವಾ ದೋಸೆಗೆ, ಪರೋಟ, ಚಪಾತಿ ಏನಕ್ಕಾದರೂ ನೀವು ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು. ತುಂಬ ಈಸಿಯಾಗಿ, ಒಂದು ಮುಳ್ಳು ಕೂಡ ಇರಲ್ಲ. ಅಷ್ಟು ಈಸಿಯಾಗಿ ಸೂಪರಾಗಿ ಹೇಗೆ ಬಂಗಡ ಮಸಾಲ ಮಾಡೋದು ಅಂತ ನೋಡೋಣ. ಇದು ಮೊದಲು ನೀವು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹುರಿದಿಟ್ಟಂಥ ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ, ಒಂದು 1/4 ಸ್ಪೂನ್, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 8 ಮೆಣಸು, ಒಣಮೆಣಸು. ಇದಕ್ಕೆ ನೀವು ಹಸಿಮೆಣಸು ಕೂಡ ಹುರಿದ್ಬಿಟ್ಟು ಹಾಕಿ ಯೂಸ್ ಮಾಡ್ಬೋದು. ಹಾಗೆ ಒಂದು ಸಣ್ಣ ತುಂಡು ಈರುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನುಣ್ಣಗೆ ಅಂದರೆ ಸ್ವಲ್ಪ ತರಿ ಕೂಡ ನೀವು ರುಬ್ಕೋಬೋದು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. 2 ಬಂಗಡೆ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಈ ಥರ ಒಳಗೆಲ್ಲ ಇದ್ದಿದ್ರೆ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು. ಹೀಗೆ ಕ್ಲೀನ್ ಮಾಡಿರೋಂಥ ಬಂಗಡೆ ಮೀನನ್ನ ನಾನು 1 ಲೋಟ ನೀರು ಹಾಕಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಜಸ್ಟ್ ಅರ್ಧಂಬರ್ಧ ಬೆಂದರೂ ಸಾಕು, ತುಂಬ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ಈಗ ಇದು ತಣ್ಣಗಾದ್ಮೇಲೆ ನೋಡಿ, ಈ ಥರ ಅದರ ಒಳಗಿರೋಂಥ ಅಷ್ಟು ಮುಳ್ಳುಗಳನ್ನು ತಕ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಮುಳ್ಳುಗಳನ್ನು ತಕ್ಕೊಳ್ಳೋಣ. ಸ್ವಲ್ಪ ಕೂಡ ಮುಳ್ಳುಗಳು ಇರಬಾರ್ದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ 2 ಬಂಗಡೆ ಮೀನಿದ್ರೂ ಸಾಕು. ಮನೆಯವರೆಲ್ಲರಿಗೂ ಸಾಕಾಗುವಷ್ಟು ಮಸಾಲ ಮಾಡ್ಕೋಬೋದು. ಈ ಥರ ಸೈಡಲ್ಲಿರುವಂಥ ಮುಳ್ಳುಗಳನ್ನೆಲ್ಲ ತೆಗೆದು ಮಾಡ್ಕೊಳ್ಳೋಣ. ಮೀನು ತುಂಬ ಪ್ರೋಟೀನ್ ಇರುವಂಥ ಆಹಾರ, ತುಂಬ ಪ್ರೋಟೀನ್ ಇರುತ್ತೆ. ಹಾಗಾಗಿ ವಾರದಲ್ಲಿ 1 ಸಲನಾದರೂ ನಾವು ಮೀನನ್ನು ತಿನ್ನಬೇಕು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಪೂರ್ತಿಯಾಗಿ ಬಿಡಿಸ್ಕೊಳ್ಳೋಣ. ಈಗ ಒಂದು ತಪ್ಪಲೆನ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಅತಿ ಗೋಲ್ಡನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ಲೈಟಾಗಿ ಬಂದರೆ ಸಾಕಾಗುತ್ತೆ. ಈಗ ಇದು ಆಗಿದೆ. ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹುಳಿಯನ್ನು ಹಾಕ್ಕೋತಾ ಇದ್ದೀನಿ. ಹುಣಸೆ ಹುಳಿನ ಯೂಸ್ ಮಾಡಿದ್ದೀನಿ. ನೀವು ಇಲ್ಲಿ ನಿಂಬೆ ರಸ ಅಥವಾ ವಿನೆಗರ್ನ ಕೂಡ ಯೂಸ್ ಮಾಡ್ಬೋದು. ಈಗ ಕಟ್ ಮಾಡಿ ಇಟ್ಕೊಂಡಂಥ ಮುಳ್ಳು ತೆಗೆದಿಟ್ಟಂಥ ಫಿಶ್ಗಳನ್ನ ಹಾಕ್ಕೋತಾ ಇದ್ದೀನಿ. ಫಿಶ್ ಸ್ಲೈಸಸ್ ನೋಡಿ, ಈ ಥರ ಮಾಡಿರೋ